ಹಲೋ, ಈ ಮಾಯಿಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಕಳೆದ ವಾರ ಇಡೀ ಇಂಡಿಯಾ ಸರ್ಚ್ ಮಾಡಿದ್ದು ಒಂದೇ ಒಂದು ವಿಷಯದ ಬಗ್ಗೆ ಜಾಸ್ತಿ ಅಂದರೆ ಅದು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವರಕೊಂಡ ಅವರ ಮದುವೆ ವಿಚಾರದ ಬಗ್ಗೆ. ಸೊ ಫೆಬ್ರವರಿ 26ರಂದು ಉದಯಪುರದ ಲೇಕ್ ಪ್ಯಾಲೇಸ್ನಲ್ಲಿ ನಡೆದಂತಹ ಅದ್ದೂರಿ ಮದುವೆ. ಆ ಮದುವೆ ಒಂಥರ ಮಿಸ್ಟ್ರಿ ಥರ ಇತ್ತು. ಒಂದು ಮಿಸ್ಟ್ರಿ ಮೂವಿಯನ್ನು ನೋಡಿದ್ರೆ ಯಾವ ರೀತಿ ಇರುತ್ತಲ್ಲ, ಸೊ ಅದೇ ರೀತಿ ಇತ್ತು. ಯಾರಿಗೆ ಇನ್ವಿಟೇಷನ್ ಹೋಗಿತ್ತು, ಅಲ್ಲಿ ಏನೆಲ್ಲ ನಡೀತು, ಫೋಟೋಗಳು ಯಾಕೆ ಹೊರಗಡೆ ಬರಲಿಲ್ಲ, ಈ ಎಲ್ಲ ಸೀಕ್ರೆಟ್ ಅಪ್ಡೇಟ್ಸನ್ನು ಇವತ್ತು ಈ ಮಾಯ ಸ್ಪೆಷಲಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ಮೊದಲನೇದಾಗಿ ಆ ಇನ್ವಿಟೇಷನ್ ಅದು ಬರೀ ಕಾರ್ಡ್ ಆಗಿರಲಿಲ್ಲ, ಅದು ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಂದರೆ ಪ್ರತಿಯೊಬ್ಬ ಗೆಸ್ಟಿಗೂ ಒಂದು ರಾಯಲ್ ಬಾಕ್ಸನ್ನು ಕಳಿಸಲಾಗಿತ್ತು. ಅದರಲ್ಲಿ ಪರ್ಫ್ಯೂಮ್, ಸ್ವೀಟ್ಸ್, ಡ್ರೈ ಫ್ರೂಟ್ಸ್ ಮತ್ತು ಈ ಥರ ಸ್ಪೆಷಲ್ ಆಗಿರುವಂಥ ವಸ್ತುಗಳ ಜೊತೆಗೆ ಸುಂದರವಾಗಿರುವಂಥ ಇನ್ವಿಟೇಷನ್ ಕೂಡ ಇತ್ತು. ಜೊತೆಗೆ ಇನ್ವಿಟೇಷನ್ನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತಂತೆ ಅಂದರೆ ನೋ ಫೋನ್ಸ್, ನೋ ಕ್ಯಾಮ್ರಾಸ್ ಅಂತ. ನೀವೇ ನೋಡಿರ್ಬೋದು, ಎಲ್ಲೂ ಕೂಡ ಫೋಟೋಗಳು ವೈರಲ್ ಆಗಿಲ್ಲ. ಯಾವ ಗೆಸ್ಟ್ ಹೋಗಿದ್ರು, ಯಾರು ಹೋಗಿದ್ರು, ಏನು ಕತೆ ಅನ್ನೋದು ಜಸ್ಟ್ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ ದೇವರಕೊಂಡ ಪೋಸ್ಟಲ್ಲಿ ಇರೋದು ಅವ್ರ ಫೋಟೋಸ್ ಅಷ್ಟು ಮಾತ್ರ ವೈರಲ್ ಆಗಿದೆ. ಅದು ಫುಲ್ ವೈರಲ್ ಆಗಿಬಿಟ್ಟಿದೆ. ಗೆಸ್ಟ್ ಲಿಸ್ಟ್ನಲ್ಲಿ ಬರೀ 150 ಜನ ಮಾತ್ರ ಇದ್ದರು. ಕೇವಲ ಆಪ್ತ ಸೆಲೆಬ್ರಿಟಿಗಳು ಯಾರೆಲ್ಲ ಇರ್ತಾರಲ್ಲ ಆ ಗೆಸ್ಟ್ಗಳನ್ನು ಕರೆದಿದ್ರು. ಜೊತೆಗೆ ಹತ್ತಿರದ ಸಂಬಂಧಿಗಳು ಮಾತ್ರ ಮದುವೆಯಲ್ಲಿ ಪಾಲ್ಗೊಂಡಿದ್ರು. ಇದು ಕೇವಲ ಬರೀ ಮದುವೆ ಆಗಿರಲಿಲ್ಲ, ಒಂದು ಪ್ರೈವೇಟ್ ಫೆಸ್ಟಿವಲ್ ಹೇಗಿರುತ್ತಲ್ಲ ಆ ರೀತಿಯ ಸಂಭ್ರಮ ಅವ್ರಿಗಾಗಿತ್ತು. ಸೊ ಜನಗಳಿಗೂ ಕೂಡ ಅದೇ ರೀತಿಯ ಫೆಸ್ಟಿವಲ್ ಆಗಿದ್ದಿದ್ದು. ಜೊತೆಗೆ ಇನ್ನು ಎಲ್ಲರ ಕಣ್ಣಿದ್ದಿದ್ದು ಕೊಡಗಿನ ಬೆಡಗಿ ರಶ್ಮಿಕಾ ಮೇಲೆ. ಅವರ ಸಾಂಪ್ರದಾಯಿಕ ಕೊಡವ ಮುಹೂರ್ತ, ಜೊತೆಗೆ ಅವರ ತೆಲುಗು ಸ್ಟೈಲ್ ಮುಹೂರ್ತಕ್ಕೆ ಆಗಿರುವಂತಹ ಕೆಂಪು ಮತ್ತು ಚಿನ್ನದ ಬಣ್ಣದ ರೇಷ್ಮೆ ಸೀರೆ ಇದ್ರ ಮೇಲೆ. ಯಾಕಂದರೆ ಆ ಸೀರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಎಷ್ಟು ಸ್ಟೈಲಿಶ್ ಆಗಿತ್ತು ಅನ್ನೋದು ನೀವೇ ನೋಡಿದ್ರಿ. ಜೊತೆಗೆ ಅಲ್ಲಿ ಬಳಕೆ ಮಾಡಿರುವಂತಹ ಒಡವೆಗಳು, ಅವರ ಕೈಯ ಬಳೆಗಳು, ತಲೆಯಲ್ಲಿಟ್ಟಿರುವಂತಹ ಒಂದು ಡಿಸೈನ್ ಇರುತ್ತಲ್ಲ, ನೆತ್ತಿ ಬೊಟ್ಟು, ಇದೆಲ್ಲವೂ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಸೊ ಕೆಲವು ಅಂದಾಜಿನ ಪ್ರಕಾರ ಕೋಟಿಗಟ್ಟಲೆ ದುಡ್ಡು ದಾಟಿರಬಹುದು ಅನ್ನೋದು ಕೆಲವರ ಅಭಿಪ್ರಾಯ. ಯಾಕಂದರೆ ಆ ಒಡವೆ ಅಷ್ಟು ಲಕ್ಸುರಿ ಕಾಣಿಸ್ತಿತ್ತು, ಅಷ್ಟೇ ಕೋಟಿ ದುಡ್ಡು ಇರಬಹುದು ಅನ್ನುವಂಥದ್ದು ಕೂಡ ಅಭಿಮಾನಿಗಳ, ಜೊತೆಗೆ ಅದರ ವಿಚಾರಗಳು ಯಾರೆಲ್ಲ ತಿಳಿದಿದ್ದಾರಲ್ಲ ಅವರ ಅಭಿಪ್ರಾಯ ಅಂತ ಹೇಳ್ತಾ. ಜೊತೆಗೆ ತುಂಬ ಇಷ್ಟ ಆಗಿದೆ ಏನು ಹೇಳಿ, ತುಂಬ ನ್ಯೂಡ್ ಮೇಕಪ್, ನ್ಯಾಚುರಲ್ ಮೇಕಪ್ ಅಂತ ಹೇಳ್ತಾರಲ್ಲ, ಸೊ ತುಂಬ ಕಡಿಮೆ ಮೇಕಪ್ಪಲ್ಲಿ ಕೊಡವತಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಆ ಬ್ಯೂಟಿ, ಆ ರಶ್ಮಿಕಾ ಮಂದಣ್ಣ ಬ್ಯೂಟಿನ ಆ ಲುಕ್ ಇನ್ನಷ್ಟು ಜಾಸ್ತಿ ಮಾಡ್ತು ಅಂತ. ಸೊ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಒಂದು ರಾಜಕುಮಾರಿ ಕಾನ್ಸೆಪ್ಟ್ನಲ್ಲಿ ಒಂದು ರಾಜ ರಾಣಿಯ ಮದುವೆ ಹೆಂಗೆ ನಡೆಯುತ್ತಲ್ಲ ಆ ಥರ ಅವರಿಬ್ಬರು ರೆಡಿ ಆಗಿರೋದಂತೂ ಸುಳ್ಳಲ್ಲ. ಸೊ ರಶ್ಮಿಕಾ ಮಂದಣ್ಣ ಬಗ್ಗೆ ನೋಡಿದ್ವಿ ನಾವೀಗ. ವಿಜಯ ದೇವರಕೊಂಡ ಅಂದರೆ ಸುಮ್ಮನೆನಾ, ಅವರು ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದೆ ಒಂದು ರಾಯಲ್ ಲುಕ್. ಆ ರಾಯಲ್ ಲುಕ್ ನೋಡಿ, ರಾಣಿ ತನ್ನ ಅಲಂಕಾರದಲ್ಲಿ ಮಿಂಚ್ತಾ ಇದ್ದರೆ ರಾಜ ನಾನೇನೂ ಕಮ್ಮಿ ಇಲ್ಲ ಅನ್ನುವಂತೆ ಸೂಪರಾಗಿ ರೆಡಿ ಆಗಿದ್ರು. ವಿಜಯ್ ಮತ್ತು ರಶ್ಮಿಕಾ ಅವರ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಅನಾಮಿಕಾ ಕನ್ಹಾ ಅಂತ. ಮದುವೆ ಮಂಟಪದಲ್ಲಿ ರಶ್ಮಿಕಾ ಕಣ್ಣೀರ ಕಂಗಳ ಒಂದು ಫೋಟೋ ನೀವು ನೋಡಿರಬಹುದು ಇಂಟರ್ನೆಟ್ಟಲ್ಲಿ, ಅಂತೂ ಸಖತ್ತಾಗಿ ವೈರಲ್ ಕೂಡ ಆಗ್ತಾ ಇದೆ. ಸೊ ಇದು ಕಂಪ್ಲೀಟ್ ಅವರ ಆ ಒಂದು ಬ್ರೈಡಲ್ ಲುಕ್ ಬಗ್ಗೆ ಮಾತಾಡೋದಾದರೆ, ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಲಾದ ವಿರೋಶ್ ಮದುವೆ ಫೋಟೋಗಳು ಯಾವ ರೀತಿ ವೈರಲ್ ಆಗಿದೆ ಅಂದರೆ, ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ತಮ್ಮ ಮದುವೆಯ ಮೊದಲ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಯಾಕೊತ್ತಾ, ರಶ್ಮಿಕಾ ಅವರ ಅಧಿಕೃತ ಖಾತೆಯಲ್ಲಿ ಹಂಚಿಕೊಳ್ಳಲಾದ ಈ ಮದುವೆ ಫೋಟೋಗಳು ಇದೀಗ ಭಾರತೀಯ ಖಾತೆಯೊಂದರಿಂದ ಅತಿ ಹೆಚ್ಚು ಲೈಕ್ಸ್ ಪಡೆದ ಪೋಸ್ಟ್ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಅಂದರೆ ಕೇವಲ 48 ಗಂಟೆಗಳ ಅವಧಿಯಲ್ಲಿ ರಶ್ಮಿಕಾ ಅವರ ಈ ಮದುವೆಯ ಪೋಸ್ಟ್ 24 ಮಿಲಿಯನ್ಗಿಂತಲೂ ಹೆಚ್ಚು ಲೈಕ್ಸನ್ನು ಬಾಚಿಕೊಂಡಿದೆ. ಈ ಮೂಲಕ 2026ರ ICC T20 ವಿಶ್ವಕಪ್ ಗೆಲುವಿನ ನಂತರ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಹಂಚಿಕೊಂಡಿದ್ದಂತಹ ಪೋಸ್ಟ್ನ ದಾಖಲೆಯನ್ನು ಈ ತಾರಾ ಜೋಡಿ ಅಳಿಸಿ ಹಾಕಿದೆ. ಸೊ ಮದುವೆ ಸಂಭ್ರಮ ಒಂದು ಕಡೆಯಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಗಳ ಹಾವಳಿ ಕೂಡ ಇನ್ನೊಂದು ಕಡೆ. ರಶ್ಮಿಕಾ ಅವರ ಹಳೆ ಎಂಗೇಜ್ಮೆಂಟ್ ವಿಚಾರ ಎತ್ತಿ ಅನೇಕರು ಕಾಮೆಂಟ್ ಕೂಡ ಮಾಡ್ತಾ ಇದ್ರು. ನ್ಯಾಷನಲ್ ಕ್ರಶ್ ಹೈದರಾಬಾದ್ ಪಾಲಾದ್ರು ಅಂತ ಕೆಲವು ಕನ್ನಡಿಗರು ಬೇಸರ ವ್ಯಕ್ತಪಡಿಸಿದ್ರು. ಆದರೆ ವಿಜಯ್ ಮತ್ತು ರಶ್ಮಿಕಾ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಟ್ರೋಲ್ಗಳನ್ನೆಲ್ಲ ಮೀರಿ ಅವರಿಬ್ಬರು ನಿಂತ ರೀತಿ ನಿಜಕ್ಕೂ ಅದ್ಭುತ. ಕೊನೆಗೂ ಆ ಮೌನಕ್ಕೆ ಒಂದು ಅರ್ಥ ಸಿಕ್ಕಿದೆ. ವರ್ಷಗಳ ಕಾಲ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾ ಬಂದ ಈ ಜೋಡಿ ಇವತ್ತು ದಂಪತಿಗಳಾಗಿದ್ದಾರೆ. ನೀವು ವಿರೋಶ್ ಜೋಡಿಗೆ ಏನು ವಿಶ್ ಮಾಡ್ತೀರಾ? ಅವರ ಮದುವೆ ಡ್ರೆಸ್ ನಿಮ್ಗೆ ಇಷ್ಟ ಆಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಮಾಯೆಗೆ ಬರ್ತಾ ಇರಿ. ಇಂಥ ಸ್ಪೆಷಲ್ ನ್ಯೂಸನ್ನು ನೋಡ್ತಾ ಇರಿ.